ಎಲ್ಲೂ ಕಾಣ್ತಿಲ್ಲ ಈ ಇಬ್ರು ಮೂರ್ಖರು. ಏನ್ ಮಾಡ್ಲಿ? ಯಾರ ಶಿಷ್ಯರು ಹೀಗಿರ್ತಾರೋ ಆ ಗುರುವಿಗೆ ಮರಣದ ನಂತರ ಶಾಂತಿ ಸಿಗುವುದಿಲ್ಲ. ನೆರಳು ಕಾಣ್ತಿಲ್ಲ ಈ ಮೂರ್ಖರದು. ಮೇಲನದ ಸಮಯ ಮೀರೋಗ್ತಾ ಇದೆ. ಅಲ್ಲಿ ಸೌದಾಮಿನಿ ಪ್ರತೀಕ್ಷೆಯ ಅಗ್ನಿಯಲ್ಲಿ ಬೇಯ್ತಿರ್ತಾಳೆ. ಸೌದಾಮಿನಿ ನಿಮಗೋಸ್ಕರ ಯಾಕೆ ಪ್ರತೀಕ್ಷೆ ಮಾಡ್ಬೇಕು ಸ್ವಾಮಿ? ಅರ್ಥಾತ್ ನೀವು ಪ್ರತಿದಿನ ಅವಳನ್ನ ಇದೇ ಸಮಯಕ್ಕೆ ಭೇಟಿ ಮಾಡಕ್ ಹೋಗ್ತೀರಾ? ಸೌದಾಮಿನಿ? ನಾವು ಸೌದಾಮಿನಿ ಅಂತ ಯಾವಾಗ ಹೇಳಿದ್ವಿ ವರ್ಣಮಾಲಾ? ಇಲ್ಲ ಸ್ವಾಮಿ, ನೀವು ಸೌದಾಮಿನಿ ಅಂದ್ರಿ. ನಾವು ನಮ್ ಕಿವಿಯಾರ ಕೇಳಿದ್ವಿ. ನಿನ್ ಕಿವಿಯಿಂದ? ಹೌದು ಅಲ್ವಾ? ಎಲ್ರು ಕೂಡ ಕಿವಿಯಿಂದಾನೇ ಕೇಳಿಸ್ಕೊಳ್ಳೋದು, ಮೂಗಿಂದ ಕೇಳಿಸ್ಕೊಳಕ್ಕಾಗುತ್ತಾ? ಆದ್ರೆ ಸ್ವಾಮಿ, ನಾವ್ ಏನ್ ಹೇಳಕ್ ಬಯಸ್ತಿದೀವಿ ಅಂದ್ರೆ ಆದ್ರಿಗಿದ್ರೆ ಏನೂ ಇಲ್ಲ ವರ್ಣಮಾಲಾ. ನಾವು ನಿಂಗೆ ಅರ್ಥ ಮಾಡಿಸ್ತೀವಿ ನೋಡೋದು. ಈಗ ಸ್ವಲ್ಪ ಸಮಯದ ಹಿಂದೆ ನಾವು ಭಗವಂತ ಶ್ರೀಕೃಷ್ಣನ ಪರಮ ಮಿತ್ರ ಸುಧಾಮನ ಹೆಸರು ಹೇಳ್ತಿದ್ವಿ. ಅದೇ ನಿಂಗೆ ಕೇಳಿಸಿರಬಹುದು. ಆದ್ರೆ ಸ್ವಾಮಿ, ತಾವು ಸ್ವಯಂ ದೇವರನ್ನೇ ಭೇಟಿ ಮಾಡೋರು. ಸುಧಾಮ ಕೇವಲ ಒಬ್ಬ ಭಕ್ತ.